ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಸರ್ಕಾರದಲ್ಲಿ ರಣರೋಚಕ ಅಪ್ಡೇಟ್. ನಿನ್ನೆ ಬೆಂಬಲ ಇಲ್ಲ ಎಂದಿದ್ದ ವಿಸಿಕೆ ಇವತ್ತು ಫುಲ್ ಸಪೋರ್ಟ್. ದಳಪತಿ ವಿಜಯ್ಗೆ ಬೆಂಬಲ ಕೊಡೋಕೆ ವಿಸಿಕೆ ಈಗ ಮುಂದಾಗಿದೆ. 4 ಶಾಸಕರ ಬಲ ಹೊಂದಿರುವ ವಿಡುತಲ್ಲೈ ಚಿರುತೈಗಳ್ ಈಗಾಗಲೇ ಟಿವಿಕೆಗೆ ಬೆಂಬಲ ನೀಡುವ ಕುರಿತು ಇವತ್ತು ವಿಸಿಕೆ ಮಹತ್ವದ ಸಭೆಯನ್ನ ಮಾಡ್ತಾರೆ. ಒಂದು ವಿಸಿಕೆ ಬೆಂಬಲ ಸಿಕ್ಕಲ್ಲಿ ಟಿವಿಕೆ ಸಂಖ್ಯಾಬಲ 116ಕ್ಕೆ ಏರಲಿದೆ. ತಮಿಳುನಾಡಿನ ಸರ್ಕಾರದಲ್ಲಿ ಈಗ ರಣರೋಚಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನಿನ್ನೆ ಬೆಂಬಲ ಕೊಡಲ್ಲ ಅಂತ ಹೇಳಿದ ವಿಸಿಕೆ ಇವತ್ತು ಫುಲ್ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ದಳಪತಿ ವಿಜಯ್ಗೆ ಬೆಂಬಲ ಕೊಡೋಕೆ ಸಿವಿಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ನಿನ್ನೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ವಿಸಿಕೆ ಪಕ್ಷ ಹೇಳ್ತಾ ಇತ್ತು. ಈಗ ಇವತ್ತು ನಾವು ನಿಮ್ಗೆ ಫುಲ್ ಸಪೋರ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ವಿಸಿಕೆ ಪಕ್ಷ ಈಗ ಸಪೋರ್ಟ್ ಮಾಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಇಲ್ಲ, ನಿನ್ನೆಯಿಂದಲೂ ತಮಿಳುನಾಡಿನ ರಾಜಕಾರಣದಲ್ಲಿ ಚದುರಂಗದ ಆಟ ಆಡಿಸ್ತಾ ಇರೋದು ವಿಸಿಕೆ ಪಕ್ಷದ ನಾಯಕ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಇವತ್ತು ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಯಾವುದೇ ಕಾರಣಕ್ಕೂ ನಾವು ಟಿವಿಕೆ ಜೊತೆ ಹೋಗೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಅವ್ರು ಕೊಟ್ಟಂತಹ AIDMK ಮತ್ತು DMK ಸೂತ್ರ, ಮೈತ್ರಿ ಸೂತ್ರ, ಅದಾದ ಬಳಿಕ ಇವತ್ತು ಬೆಳಗ್ಗೆ ಮತ್ತೆ ಯೂಟರ್ನ್ ನೋಡಿದಿರುವಂಥದ್ದು. ಯಾರು ದೊಡ್ಡ ಪಕ್ಷವಾಗಿ ಗೆದ್ದಿದೆಯೋ ಅಂಥವ್ರಿಗೆ ಅವಕಾಶವನ್ನು ರಾಜಭವನ ಮಾಡಿಕೊಡ್ಬೇಕು, ರಾಜ್ಯಪಾಲರು ಈ ವಿಚಾರದಲ್ಲಿ ವಿಜಯ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲೇಬೇಕು ಅನ್ನುವಂಥದ್ದನ್ನು ಬಹಿರಂಗವಾಗಿ ಈಗಷ್ಟೇ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ. ಜೊತೆಗೆ ತಮ್ಮ ಬಳಿ ಇರುವಂತಹ ಇಬ್ಬರು ಶಾಸಕರು ಕೂಡ ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ, ಅಂದರೆ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ. ಅಲ್ಲಿಗೆ 107 ವಿಜಯ್ ಟಿವಿಕೆ ಪಕ್ಷ, 5 ಶಾಸಕರು ಕಾಂಗ್ರೆಸ್ ಅವರು, ಇಬ್ಬರು ವಿಸಿಕೆ ಅವರು, ಒಟ್ಟಾರೆ 114 ಶಾಸಕರ ಸಂಖ್ಯೆ ಬಲ ಆಯಿತು. ಇನ್ನೂ 4 ಶಾಸಕರು ಬೇಕಾಗ್ತಾರೆ. ಆ 4 ಶಾಸಕರು ಎಡಪಕ್ಷದವರು CPI ಇಬ್ಬರು, CPM ಇಬ್ಬರು, ಹಾಗೂ ಮುಸ್ಲಿಂ ಲೀಗ್ ಒಂದು ಗೆದ್ದಿದೆ, DMDK ಒಂದು ಗೆದ್ದಿದೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಇನ್ನೂ ಇದ್ದಾವೆ. ಆದರೆ ಇದನ್ನು ಯಾವ ರೀತಿಯಾಗಿ ವಿಜಯ್ ಅವರು ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇವರೆಲ್ಲರೂ ಸೇರಿದ್ರೆ ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಾಡೋದು ಕಷ್ಟವೇನು ಆಗೋದಿಲ್ಲ. ಆದರೆ ಒಂದೊಂದು ಗಳಿಗೆ ಒಂದೊಂದು ಹೇಳಿಕೆಗಳು ಬರ್ತಾ ಇರುವಂಥದ್ದು ವಿಜಯ್ ಅವ್ರಿಗೂ ಕೂಡ ಸ್ವಾಭಾವಿಕವಾಗಿ ಆತಂಕ ಇರಬಹುದು. ನಾಳೆ ಬೆಳಗ್ಗೆ ಬಹುಮತ ಸಾಬೀತುಪಡಿಸುವಂಥ ಒಂದು ಸಂದರ್ಭದಲ್ಲಿ ಈ ನಾಯಕರುಗಳು ಯಾವ ಹೇಳಿಕೆಯನ್ನು ಕೊಡ್ತಾರೋ, ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೋ ಅನ್ನುವಂಥ ಒಂದು ಆತಂಕ ಇರ್ಬೋದು. ಇವತ್ತು ಮತ್ತೆ ರಾಜಭವನಕ್ಕೆ ತೆರಳಿದ್ದಾರೆ ವಿಜಯ್ ಅವರು. ವಿಜಯ್ ಅವರ ಈ ಸಂಖ್ಯಾಬಲವನ್ನು ನೋಡಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.